ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆದ ಬೋಳಾರೆ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ. ಹರಿದು ಬಂದ ಭಕ್ತ ಸಾಗರ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಕ್ಷೇತ್ರಕ್ಕೆ ಭೇಟಿ. ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸಿ ಕೆಲಸ ಮಾಡುವೆ. ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಬುಕ್ಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿ ಅವರ 11ನೇ ವರ್ಷದ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಬೆಟ್ಟದ ಹೊಸೂರು ಗ್ರಾಮದ ಬೋಳಾರೆ ರಂಗನಾಥ ಸ್ವಾಮಿ ಸುಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಬ್ರಹ್ಮರಥೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ ಅವರು, ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವ ಹಾಗೂ ರಥೋತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಜಾತಿ, ಮತ, ಪಂಥಗಳಿಂದ ಮುಕ್ತವಾಗಿ ಮೇಲು ಕೀಳೆಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಜಾತ್ರೆಯಲ್ಲಿ ಭಾಗವಹಿಸಿದಾಗ ಪರಸ್ಪರ ಸ್ನೇಹ, ಸೌಹಾರ್ದತೆ ಹಾಗೂ ಪ್ರೀತಿ, ವಿಶ್ವಾಸ, ಬಾಂಧವ್ಯಗಳು ವೃದ್ಧಿಯಾಗುವುದಲ್ಲದೆ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಲಿದೆ. ಬೋಳಾರೆ ಶ್ರೀ ರಂಗನಾಥ ಸ್ವಾಮಿ ಸುಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದ ಅನುದಾನವನ್ನು ಸರ್ಕಾರದ ವತಿಯಿಂದ ದೊರಕಿಸಿಕೊಡಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡುವುದಾಗಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ಉದ್ಭವ ಶ್ರೀ ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರದ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬುಕ್ಕನಕೆರೆ ಬಿ.ಟಿ. ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಎಂ.ಆರ್. ಸುದರ್ಶನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿ. ನಾಗೇಂದ್ರ ಕುಮಾರ್, ಸರ್ವಮಂಗಳ ವೆಂಕಟೇಶ್, ಸ್ವಾಮಿಗೌಡ, ನಾಗೇಶ್, ಮಹೇಶ್, ರಂಗಸ್ವಾಮಿ, ಪಾಪಯ್ಯ, ಚೇತನ, ಮಹೇಶ್, ತಹಶೀಲ್ದಾರ್ ಡಾ. ಅಶೋಕ್ ಸೇರಿದಂತೆ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನವನ್ನು ಪಡೆದು ಅನ್ನಪ್ರಸಾದ ಸ್ವೀಕರಿಸಿ ಕೃತಜ್ಞರಾದರು. ವರದಿ ಡಾ. ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕೈ ಹಾಕಿದಾಗ ಅದರಷ್ಟು ಗದೆ ಯಾರ ಸಹಾಯ ಕೈ ಜೋಡಿಸಿ ಆಗ್ತಕ್ಕಂಥದ್ದು ಅನೇಕ ನಿರ್ದೇಶನವನ್ನು ನಾವು ನೋಡಿದ್ವಿ. ಹಾಗಾಗಿ ಸಮುದಾಯದವರ ಒಂದು ಅತ್ಯಂತ ಇಷ್ಟೊಂದು ದೊಡ್ಡ ಪ್ರಮಾಣದ ನಾಳೆ ಬ್ರಹ್ಮೋತ್ಸವ, ವೆಂಕಟೇಶ್ ಅವರು, ನಮ್ಮ ಚಂದ್ರನವರೆಲ್ಲ ಬಂದಾಗ ಬರಲೇಬೇಕು ಬ್ರಹ್ಮೋತ್ಸವಕ್ಕೆ. ಲಾಸ್ಟ್ ಟೈಮ್ ಕರೆದಿದ್ದೋ ಬಂದಿರಲಿಲ್ಲ, ಈ ಬಾರಿ ಅಂತ. ನನಗೆ ನಾಳೆ ವಿಶೇಷವಾದಂಥ 2-3 ಮೀಟಿಂಗ್ ಇರೋದ್ರಿಂದ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬಹಳ ಸಮಸ್ಯೆ ಇದೆ, ಆದರೂ ಬರಲೇಬೇಕು ಅಂತ ಅನ್ನೋದ್ರಿಂದ ಇವತ್ತು ರಾತ್ರಿ ಬಂದು ಹೋಗ್ತೀನಿ ಅಂತ. ಒಂದು, ನಮಗೆ ಇತ್ತೀಚಿನ ದಿನಗಳಲ್ಲಿ ಶಾಸಕರ ಎಲ್ಲ ಒತ್ತಡಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಮಣಿದು ಎಲ್ಲ ಕಾಂಗ್ರೆಸ್ಸಿನ ಶಾಸಕರಿಗೆ 50 ಕೋಟಿ, ಇತರ ವಿರೋಧ ಪಕ್ಷದ ಸಹಾಯಕರಿಗೆ 25 ಕೋಟಿಯನ್ನ ತಾಲೂಕಿನ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಪ್ರತಿ ವರ್ಷ ಈ ರೀತಿ ಒಂದು ಹಿಂದುಳಿದ ವರ್ಗದ ಇಲಾಖೆಯಿಂದ ಸಮುದಾಯ ಭವನಗಳಿಗೂ ಒಂದಷ್ಟು ಅವಕಾಶವನ್ನ ಮಾಡ್ತಿದ್ರು. ಈ ವರ್ಷ ಎಲ್ಲರಿಗೂ ಶಾಸಕರುಗಳಿಗೆ ಕೊಟ್ಟಿರೋದ್ರಿಂದ ಅದನ್ನು ಏನು ಆಗಿದೆ ಅನ್ನೋದನ್ನ ನನಗೆ ಗಮನದಲ್ಲಿಲ್ಲ. ಸೋಮವಾರ, ಮಂಗಳವಾರ ಮಾತಾಡ್ತೀನಿ. ನಮ್ಮ ತಂಗಡಿಯವರಿಗೆ ಏನಾದ್ರು ಆ ಇಲಾಖೆಯಲ್ಲಿ ಅನುದಾನ ಇದ್ರೆ ನಾನು ಬಹುಶಃ ಒಂದಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ನನ್ನ ತಾಲೂಕಿಗೂ ತಗೊಳ್ಳದಲ್ಲೇ ಈ ತಾಲೂಕಿಗೆ ಕೊಡಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮಂಗಳೂರು ಭೇಟಿ ಮಾಡಿ ತಂಗಡಿಯವರಿಗೆ ಅಲ್ಲಿ ಎಷ್ಟು ಅವೈಲಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲದಲ್ಲೇ ನಾನು ಇಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೆ ಕನಿಷ್ಠ ನನ್ನ ಅನುದಾನದಲ್ಲಿ ಕೊಡ್ಲಿಕ್ಕೆ ಬರಲ್ಲ. ಶಾಸಕರ ಅನುದಾನ ನಮ್ಮ ಮಂತ್ರಿ ಇದ್ರು ಅದು ತಾಲೂಕಿಗೆ ಸೀಮಿತವಾಗಿ ಕೊಡಬೇಕಾಗುತ್ತೆ. ಈ ಮಂಜುನಾಥ್ ಅವ್ರು ಬರೋ 2 ಕೋಟಿನ ಅವರ ತಾಲೂಕಿಗೆ ಕೊಡಬೇಕು. ಹಾಗಾಗಿ ಆದರೂ ನಮ್ಮ ದಿನೇಶ್ ಗೂಳಿಗೌಡರಿಗೆ ಹೇಳಿ 10 ಲಕ್ಷವನ್ನ ಈ ಕೂಡಲೇ 1 ವಾರ 10 ದಿವಸದಲ್ಲಿ ನಾನು ಸಮುದಾಯ ಭವನಕ್ಕೆ ಕೊಡಿಸ್ಕೊಡ್ತೀನಿ. ನಮ್ಮ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಏನಾದರೂ ಪ್ರತಿ ವರ್ಷ ಇದ್ದಂಗೆ ಹಣಕಾಸಿನ ಲಭ್ಯತೆ ಇದ್ದರೆ ಖಂಡಿತ ನಾನು ಈ ವರ್ಷ ನಾನು ವಿಚಾರಿಸಕ್ಕೆ ಹೋಗಿಲ್ಲ. ಸೊ ನಾನು ನಮ್ಮ ಜಿಲ್ಲೆಗೆ ಕೊಡುವಂತ ಬಹುತೇಕ ಪಾಲನ್ನ ಈ ಸಮುದಾಯ ಭವನಕ್ಕೆ ಕನಿಷ್ಠ ಇದ್ದರೆ 50 ಲಕ್ಷನೇ ನಾನು ಕೊಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ದೇವಸ್ಥಾನದ ಜೀರ್ಣೋದ್ಧಾರವನ್ನ ನೋಡೋಣ. ಒಂದು ಪ್ರಸಿದ್ಧವಾದಂತ ಬೋಳಾರೆ ರಂಗನಾಥ ಸ್ವಾಮಿಯ
ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರಾದಂಥ ಮಂಜು ಅವರೇ, ಅಲ್ಲಿ ಮಾಜಿ ಶಾಸಕರಾದಂಥ ಚಂದ್ರಣ್ಣವರೇ, ನಾಗೇಂದ್ರ ಅವರೇ, ಅಶೋಕ್ ಅವರೇ, ಮಲ್ಲಿಕಾರ್ಜುನ್ ಅವರೇ, ಶಿವಣ್ಣವರೇ, ಅಂಬರೀಶ್ ಅವರೇ ಮತ್ತು ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ವೆಂಕಟೇಶ್ವರ ಇತರೆ ಎಲ್ಲ ಈ ದೇವಸ್ಥಾನದ ಭಕ್ತರು ಮತ್ತು ಗ್ರಾಮದ ಆತ್ಮೀಯ ಬಂಧುಗಳು, ಈಗಾಗಲೇ ವೆಂಕಟೇಶ್ ಸಾಕಷ್ಟು ವಿಚಾರವನ್ನು ಹೇಳಿದ್ದಾರೆ. ಹಾಗೆ ಮಂಜು ಅವರು ಸಹ ದೇವಸ್ಥಾನದ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಪುರಾತನ ಕಾಲದ ಒಂದು ದೇವಸ್ಥಾನ, ಇಲ್ಲಿಯ ಶಕ್ತಿಯ ಬಗ್ಗೆ ಯಡಿಯೂರಪ್ಪನವರು ಬಂದೋಗಿರ್ತಕ್ಕಂಥ ಇನ್ನಿತರ ವಿಚಾರವನ್ನು ಸಹ ಪ್ರಸ್ತಾಪ ಮಾಡಿದೆ. ಅಭಿವೃದ್ಧಿಗೆ ಸಹಜವಾಗಿ ಭಕ್ತರು ಮತ್ತು ಹಣದ ಕೈಯಲ್ಲಿ ಶಕ್ತಿ ಇರ್ತಕ್ಕಂಥವರೆಲ್ಲರ ಸಹಕಾರ ಕೂಡಿ ದೇವಸ್ಥಾನವಾಗಿ, ಸಮುದಾಯ ಭವನದಲ್ಲಿ ಮಾಡಬೇಕಾಗಿದೆ. ಸರ್ಕಾರ ಒಂದು ಸಾರ್ವಜನಿಕ ಅಭಿವೃದ್ಧಿ ಕೆಲಸಕ್ಕೆ ಕೊಡೋ ತರ ಹಣವನ್ನ ಸಂಪೂರ್ಣವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ಸಮುದಾಯ ಭವನವನ್ನು ಕೊಡ್ಲಿಕ್ಕೆ ಅಂತ ಒಂದು ಮಟ್ಟದ ಅವಕಾಶಗಳು ಕಡಿಮೆ. ಆದರೂ ನಾನು ಮೊದಲೇ ಹೊರಗಡೆ ಕೇಳಿದ್ರು, ನಮ್ಮ ಪೂಜಾರು, ಒಂದು ದೇವಸ್ಥಾನ ದೊಡ್ಡ ಹಳೆಯ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿರೋದ್ರಿಂದ ಸ್ವಲ್ಪ ಒಂದು ಕೊಡಿ, ತಮ್ಮ ರಿಕ್ವೆಸ್ಟ್ ಅನ್ನ DC ಮೂಲಕ ಕಳಿಸ್ಕೊಳ್ಳೋಣ, ಕೇಂದ್ರಕ್ಕೂ ರಾಜ್ಯದಿಂದನೂ ರೆಕಮೆಂಡ್ ಮಾಡೋಣ, ಯಾವ ರೀತಿ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಒಂದು ಪ್ರಯತ್ನ ಮಾಡೋಣ. ಆ ದೇವರ ಶಕ್ತಿ ಇದ್ರೆ ಸುಮಣರು ಸಹ ವೇದಿಕೆ ಬಂದಿದ್ದಾರೆ. ತಾವೆಲ್ಲರೂ ಸಹ 10 ಗಂಟೆ ಆದರೂ ಸಹ ತಾವೆಲ್ಲರೂ ಸಹ ಅವರ ಒಂದು ಬರುವಿಕೆ ಮತ್ತು ನಮ್ಮಗಳ ಆಗಮನವನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ವೇದಿಕೆಯಲ್ಲಿ ನಮ್ಮ ತಾಲೂಕಿನ ಮಾಜಿ ಶಾಸಕರಾದ ಚಂದ್ರಣ್ಣವರು ಸಹ ಇದ್ದಾರೆ. ಹಾಗೆಯೇ ಮಾಜಿ ಜಿಲ್ಲಾ ಪರಿಷತ್ ಅಂತ ನಾಗೇಂದ್ರಣ್ಣ, ನಮ್ಮ ತಾಲೂಕು ದಂಡಾಧಿಕಾರಿಗಳಂತ ಅಶೋಕ್ ಅವರು, ಮಲ್ಲಿಕಣ್ಣ, ಶಿವಣ್ಣ ಅವರು, ಹಾಗೆಯೇ CPI ಅವರಂತ ಆನಂದ್ ಅವರು, ನರಸಿಂಹಣ್ಣ, ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ವಿಭಾಗಾಧ್ಯಕ್ಷರು ಅಂತ ಅಂಬರೀಶ್ ಅವರಿದ್ದಾರೆ. ಜೊತೆಗೆ ಈ ಬಂದು ಟ್ರಸ್ಟ್ನ ಅಧ್ಯಕ್ಷರು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸ್ನೇಹಿತರ ಹಾಗೆ ಅವರ ಭಕ್ತರು ಎಲ್ಲೆಲ್ಲಿದ್ದಾರೆ ಆಸಕ್ತ ಭಕ್ತವೃಂದವನ್ನ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಒಗ್ಗೂಡಿಸಿಕೊಂಡು ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಂತ ವೆಂಕಟೇಶ್ ಇದ್ದಾರೆ. ಭಕ್ತನ ಎಲ್ಲ ಟ್ರಸ್ಟ್ನ ಎಲ್ಲ ಸದಸ್ಯರು ಒಡಗೂಡಿ ತಾವೆಲ್ಲರೂ ಸಹ ಇದ್ರಿ. ಪತ್ರಿಕಾ ಬಂಧುಗಳೇ, ಮಾನ್ಯ ತಾಲೂಕಿನ ಶಾಸಕರಾಗಿ ನಾನು ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅವ್ರು ಹೇಳಿದ ಹಾಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತ ಒಂದು ದೇವಸ್ಥಾನ ನಮ್ಮ ತಾಲೂಕಿನ ಸುಪುತ್ರರಂತ ಮಾನ್ಯ ಯಡಿಯೂರಪ್ಪ ಅವರು ಸಹ ಒಂದು ನಮ್ಗೆ ಪದೇ 2-3 ಸಾರಿ ಹೇಳಿದ್ರು, ಬೇರೆ ಗ್ರಾಮದ ಮುಖಂಡರುಗಳು. ಯಡಿಯೂರಪ್ಪನವರು ಒಂದು ಯಾವುದೋ ಮನಸ್ಸಿಗೆ ಅವ್ರಿಗೆ ಕನಸು ಬಿದ್ದಿದ್ದಂತೆ, ಸ್ವಲ್ಪ ಎಡೆ ಇಟ್ಟಿದ್ದು, ಹಾಗಾಗಿ ಬಂದು ಪೂಜೆ ಮಾಡ್ತದಂತೆ. ಮಾಡಿಸಿದ ನಂತರ ಅವ್ರಿಗೆ ರಾಜಕೀಯವಾಗಿ ಉನ್ನತ ಹುದ್ದೆ ಸಿಕ್ತು ಅನ್ನೋ ಒಂದು ಅನೇಕ ಮಾತುಗಳನ್ನ ಈಗ ಸುತ್ತಮುತ್ತಲ ಗ್ರಾಮಸ್ಥರು ಹೇಳ್ತಾ ಇರ್ತಾರೆ. ಒಂದು ಶಕ್ತಿ ಇರುವಂತ ದೇವಸ್ಥಾನ. ಹಾಗಾಗಿ ಜೊತೆಗೆ ಇವರೆಲ್ಲರೂ ಸಹ ಟ್ರಸ್ಟ್ನ ಎಲ್ಲಾ ಸದಸ್ಯರು ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಸುಧಾರಣೆ ನಡವಳಿ, ನಾನು ಶಾಸಕನಾದ ಮೊದಲ ವರ್ಷದಲ್ಲೂ ಸಹ ಕರೆದಿದ್ರು, ಅವಾಗ ಬಂದಿದ್ವಿ. ಕಳೆದ ವರ್ಷ ಬಂದು ಅಧ್ಯಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಟಿದ್ವಿ. ಇವಾಗ ಒಬ್ಬ ಶಾಸಕನ ಇತಿಮಿತಿ ತಮಗೆಲ್ಲ ಗೊತ್ತಿದೆ. ಮಾನ್ಯ ಮಾಡಿ ಸುಮಾರು 40ರಿಂದ 50 ಲಕ್ಷ ವಂತಿಗೆ ಹಣ, ದೇವಸ್ಥಾನದ ವಂತಿಗೆ ಹಣ ಕೊಟ್ಟು ಇವತ್ತು ಒಂದು ಸಮುದಾಯ ಭವನ ಮಾಡಬೇಕು ಅಂತ ಹೊರಟಿದ್ದೀವಿ. ಆ ಸಮುದಾಯ ಭವನ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ 4.5 ಕೋಟಿ ಅಂದಾಜು ವೆಚ್ಚದಲ್ಲಿ ನಾವು ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವತ್ತು 1.5ರಿಂದ 2 ಕೋಟಿ ಈ ಖರ್ಚು ಸರ್ಕಾರದಿಂದ ವಂತಿಗೆ ಹಣ, ಸರ್ಕಾರದ ಹಣ ಮತ್ತೆ ವಂತಿಗೆ ಹಣ ಇವೆರಡೂ ಸೇರಿ 1.5ರಿಂದ 2 ಕೋಟಿ ಖರ್ಚಾಗಿದೆ. ಯಾಕಂದ್ರೆ ಈ ಗೋಪುರಕೆರೆ ಹೋಗಲಿ ಯಾವುದೇ ಒಂದು ಸಮುದಾಯ ಭವನ ಇಲ್ಲ. ಏನು ಒಳ್ಳೆ ಜಾಗ, ಇವತ್ತು 40 ಎಕರೆ ಈ ದೇವಸ್ಥಾನದಲ್ಲಿ ಜಾಗ ಇದೆ. ಏನು ಅಭಿವೃದ್ಧಿ ನಾವು ಮಾಡ್ತೀವಿ, ನಾವು ಒಂದು ವಿಚಾರ ಸಮುದಾಯ ಭವನ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಪುಣ್ಯ, ನೀವು ಮಂತ್ರಿ ಆಗಿದ್ದೀರಿ,
ಅದನ್ನು ವಿಶೇಷವಾಗಿ ಈ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಈ ತಾಲೂಕಿನ ನಾಯಿ ಮಿಡಿತವನ್ನ ನೀವು ತಿಳ್ಕೊಂಡಿರೋದ್ರಿಂದ ನೀವು ಹೆಚ್ಚಿನ ಸಹಾಯ ನೀವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಚಪ್ಪಾಳೆ ಮುಖಾಂತರ ನಾನು ಕೇಳಕ್ಕೆ ಬಯಸ್ತೇನೆ. ಏನಾಗಿದೆ, ನಾವು ಇವತ್ತು 2 ವರ್ಷ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಆಗಲಿಲ್ಲ. ಈಗೇನ ಜನಗಳೇನು ಟ್ರಸ್ಟ್ ಮಾಡಿದ್ರು, ದುಡ್ಡು ಖರ್ಚು ಮಾಡಿದ್ರು, ಅರ್ಧಂಬರ್ಧ ನಿಲ್ಲಿಸಿದ್ರು ಅನ್ನೋದು ಬಹಳ ಜನ ಮಾತನ್ನ ನಾವು ಕೇಳಿದ್ದೀವಿ. ಯಾಕೆ ಅವ್ರಿಗೆ ಗೊತ್ತಿಲ್ಲ ಏನೇನ್ ಸಮಸ್ಯೆ ಇದೆ ಅನ್ನೋದ, ಅದು ತಮಗೆ ಗೊತ್ತಿರ್ತದೆ, ನಮಗ್ ಗೊತ್ತಿರ್ತದೆ. ಅದರಿಂದ ನಾವು ಮೊನ್ನೆ ದಿವಸ ಮಂಜಣ್ಣ ಹತ್ರ ಹೋದ್ವಿ. ಮಂಜಣ್ಣನು ಸಹ ಕಳೆದ ವರ್ಷ 10 ಲಕ್ಷ ಏನಿದೆ ತಾತ್ಕಾಲಿಕವಾಗಿ ನಾನು ಅನುದಾನ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ರಸ್ತೆ ಅವಶ್ಯಕತೆ ಇದೆ, ಏನಾದ್ರು ಆಗ್ಲಿ ನೀವು ಮಾಡ್ಕೊಡ್ಬೇಕು ಅಂದಾಗ ಅವ್ರು ಮಾತನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ದೇವಸ್ಥಾನದ ಒಳ್ಳೆ ಇತಿಹಾಸ ಇರುವಂತ ದೇವಸ್ಥಾನ. 10 ವರ್ಷದಿಂದ ನಾವು ಏನೇನು ಇರ್ಲಿಲ್ಲ ಇಲ್ಲಿ. ಇವತ್ತು 4 ವಾರ ದಿವಸಗಳೇ ಸುಮಾರು ಏನು ನಾವು ಹಳ್ಳಿಗಳು ಹೇಳಿದ್ರೆ ಹಳ್ಳಿಗಳು ಭಕ್ತಾದಿಗಳು